ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಂಬಂಧಿಸಿದ ಒಂದು ಮಹತ್ವದ ಅಪ್ಡೇಟ್ ಬಗ್ಗೆ ತಿಳಿಸಿಕೊಡುತ್ತೇವೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯಲು ಕೆಲವು ಮಹಿಳೆಯರು ಇನ್ನೂ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಬ್ಯಾಂಕ್ ಖಾತೆ ಸಮಸ್ಯೆ, ಆಧಾರ್ ಲಿಂಕ್ ಸಮಸ್ಯೆ, ಇಕೆವೈಸಿ ಸಮಸ್ಯೆ ಸೇರಿದಂತೆ ಹಲವು ಕಾರಣಗಳಿಂದ ಹಣ ಜಮಾ ಆಗದೇ ಇರುವ ಕಾರಣಗಳು ಕಂಡುಬರುತ್ತವೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಹೊಸ ಕ್ರಮ ಕೈಗೊಂಡಿದ್ದು, ಅಂಗನವಾಡಿ ಸಿಬ್ಬಂದಿಯ ನೆರವಿನಿಂದ ಸಮಸ್ಯೆಗಳನ್ನು ಪರಿಹರಿಸಲು ಮಾಸ್ಟರ್ ಪ್ಲಾನ್ ರೂಪಿಸಿದೆ ಎನ್ನುವ ಮಾಹಿತಿ ಇದೀಗ ಹೊರಬಿದ್ದಿದೆ. ಹಾಗಾದ್ರೆ ಈ ಹೊಸ ನಿಯಮ ಏನು? ಅಂಗನವಾಡಿ ಕಾರ್ಯಕರ್ತೆಯರು ಯಾವ ರೀತಿಯಲ್ಲಿ ಸಹಾಯ ಮಾಡಲಿದ್ದಾರೆ? ಫಲಾನುಭವಿಗಳು ಏನು ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡ್ತೇವೆ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜಾರಿಗೆ ತಂದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಒಂದು ಗೃಹಲಕ್ಷ್ಮಿ ಯೋಜನೆ ರಾಜ್ಯದ ಮಹಿಳೆಯರಿಗೆ ಸಾಕಷ್ಟು ಅನುಕೂಲಕರವಾಗಿದೆ. ಈ ಯೋಜನೆಯಡಿ ಮನೆಯ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಆರ್ಥಿಕ ನೆರವು ನೀಡಲಾಗುತ್ತದೆ. ರಾಜ್ಯದ ಕೋಟ್ಯಾಂತರ ಮಹಿಳೆಯರು ಈ ಯೋಜನೆಯ ಪ್ರಯೋಜನವನ್ನ ಪಡೆಯುತ್ತಿದ್ದಾರೆ. ಆದರೆ ಕೆಲ ಫಲಾನುಭವಿಗಳಿಗೆ ಹಣ ಜಮಾ ಆಗದೆ ಇರುವ ಸಮಸ್ಯೆಗಳು ಸಹ ಇದೀಗ ಕಂಡುಬಂದಿದೆ. ಅದೇ ಅಲ್ಲದೆ ಇದೀಗ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಸಾಕಷ್ಟು ಬದಲಾವಣೆಗಳು, ಪರಿಷ್ಕರಣೆ, ಮರು ಅರ್ಜಿಯನ್ನ ಹಾಕಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಹ ಹಲವು ಚರ್ಚೆಗಳು ಮುನ್ನೆಲೆಗೆ ಬಂದಿರುವಂತದ್ದು. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರುವಂತದ್ದು. ಇದುವರೆಗೂ ಹಣ ಜಮಾ ಆಗದಿರಲು ಪ್ರಮುಖ ಕಾರಣಗಳೇನೆಂದ್ರೆ, ಅನೇಕ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣ ಬರದೇ ಇರಲು ಸಾಕಷ್ಟು ಕಾರಣಗಳ ಬಗ್ಗೆ ಈಗಾಗಲೇ ಹಲವು ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೆ. ಇದೀಗ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಲಿಂಕ್ ಆಗದೇ ಇರುವುದು, ಮತ್ತೆ NPCI ಮ್ಯಾಪಿಂಗ್ ಸಮಸ್ಯೆ ಇರುವುದು, ಜೊತೆಗೆ ಬ್ಯಾಂಕ್ ಖಾತೆ ನಿಷ್ಕ್ರಿಯವಾಗಿರುವುದು, ಇಕೆವೈಸಿ ಪೂರ್ಣಗೊಳ್ಳದೇ ಇರುವುದು, ರೇಷನ್ ಕಾರ್ಡ್ ಮಾಹಿತಿಯಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬಂದಲ್ಲಿ, ಜೊತೆಗೆ ಕುಟುಂಬದ ದಾಖಲೆಗಳನ್ನು ತಿದ್ದುಪಡಿ ಅಗತ್ಯವಾಗಿರುವುದು. ಹೀಗಾಗಿ ಈ ಸಮಸ್ಯೆಗಳ ಕಾರಣದಿಂದ ಅನೇಕ ಮಹಿಳೆಯರಿಗೆ ಹಲವು ತಿಂಗಳ ಬಾಕಿ ಹಣ ಇದುವರೆಗೂ ಸಹ ಬಂದಿಲ್ಲ. ಈಗಾಗಲೇ ಹಲವು ಮಹಿಳೆಯರಿಗೆ ಹಣ ಬಂದಿದ್ರೆ ಇನ್ನೂ ಸಾಕಷ್ಟು ಭಾಗದ ಜಿಲ್ಲೆಯ ಮಹಿಳೆಯರಿಗೆ ಹಣ ಬಂದಿಲ್ಲ. ಜೊತೆಗೆ ಈ ಒಂದು ಪರಿಷ್ಕರಣೆ, ಮರು ಅರ್ಜಿ ಹಾಕಬೇಕು, ಸಾಕಷ್ಟು ಗೊಂದಲಗಳ ನಡುವೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೊಸ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರುವಂತದ್ದು. ಆ ಒಂದು ಮಾಸ್ಟರ್ ಪ್ಲಾನ್ ಏನು ಅಂದ್ರೆ, ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸಲು ರಾಜ್ಯ ಸರ್ಕಾರ ಹೊಸ ಕಾರ್ಯತಂತ್ರವನ್ನ ರೂಪಿಸಿದೆ. ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಮೂಲಕ ಮನೆ ಮನೆಗೆ ಭೇಟಿ ನೀಡಿ ಫಲಾನುಭವಿಗಳ ಮಾಹಿತಿಯನ್ನ ಸಂಗ್ರಹಿಸಲು ಕ್ರಮ ಕೈಗೊಳ್ಳಲಾಗಿದೆ ಎನ್ನುವಂತ ಒಂದು ಮಾಹಿತಿ ಹೊರಬಿದ್ದಿರುವಂತದ್ದು. ಅವರು ಫಲಾನುಭವಿಗಳ ವಿವರಗಳನ್ನ ಪರಿಶೀಲಿಸಿ ಮನೆ ಮನೆಗೆ ಭೇಟಿ ನೀಡಿ ಹಣ ಬರದಿರುವ ಕಾರಣಗಳನ್ನು ಪತ್ತೆ ಹಚ್ಚಿ ಸಂಬಂಧಿಸಿದ ಇಲಾಖೆಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಇದರಿಂದ ಸಮಸ್ಯೆಗಳ ಪರಿಹಾರವನ್ನ ವೇಗವಾಗಿ ನಡೆಯಲಿದೆ ಎನ್ನುವುದು ಸಹ ಸರ್ಕಾರದ ಒಂದು ನಿರೀಕ್ಷೆಯಾಗಿದೆ. ಹಾಗಾಗಿ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಸಹಾಯಕಿಯರ ಮೂಲಕ ಈ ಒಂದು ಸಮಸ್ಯೆಗೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಬೇಕು. ಜೊತೆಗೆ ಮೃತಪಟ್ಟವರ ಖಾತೆಗೂ ಸಹ ಸಾಕಷ್ಟು ಹಣ ಜಮಾ ಆಗ್ತಾ ಇದೆ. ಇದಕ್ಕೂ ಸಹ ಕಡಿವಾಣ ಹಾಕಬೇಕು ಅಂತ ರಾಜ್ಯ ಸರ್ಕಾರ ಈ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರುವಂತದ್ದು. ಹಾಗಾದ್ರೆ ಅಂಗನವಾಡಿ ಸಿಬ್ಬಂದಿಯರು ಏನು ಮಾಡಲಿದ್ದಾರೆ ಎನ್ನುವಂತ ಒಂದು ಪ್ರಶ್ನೆಯೂ ಸಹ ಉದ್ಭವಿಸುತ್ತೆ. ಆ ಒಂದು ಪ್ರಶ್ನೆಗೆ ಇಲ್ಲಿ ಸಹ ಉತ್ತರವನ್ನ ನಾವು ನೀಡ್ತಾ ಹೋಗ್ತೇವೆ. ಈ ಒಂದು ಅಂಗನವಾಡಿ ಸಿಬ್ಬಂದಿಯವರು ಫಲಾನುಭವಿಗಳ ವಿವರವನ್ನ ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಸ್ಥಿತಿಯನ್ನ ಪರಿಶೀಲಿಸ್ತಾರೆ. ಇಕೆವೈಸಿ ಪೂರ್ಣಗೊಂಡಿದೆ ಎನ್ನುವಂತಹ ಒಂದು ಮಾಹಿತಿಯನ್ನು ಸಹ ಸಂಗ್ರಹಿಸುತ್ತಾರೆ. ಅದೇ ಅಲ್ಲದೆ ಹಣ ಜಮಾ ಆಗದಿರುವ ಪ್ರಕರಣಗಳ ಪಟ್ಟಿಯನ್ನು ಸಹ ಸಿದ್ಧಪಡಿಸುತ್ತಾರೆ. ಅಗತ್ಯ ದಾಖಲೆಗಳನ್ನ ಸರಿಪಡಿಸಲು ಮಾರ್ಗದರ್ಶನವನ್ನು ಸಹ ಅಂಗನವಾಡಿ ಸಿಬ್ಬಂದಿಯವರು ನೀಡುತ್ತಾರೆ. ಇದರಿಂದ ಮಹಿಳೆಯರು ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವಂತಹ ಒಂದು ಅಗತ್ಯತೆ ಕಡಿಮೆ ಆಗುತ್ತೆ. ಇನ್ನು ಫಲಾನುಭವಿಗಳು ಏನು ಮಾಡಬೇಕು ಎನ್ನುವಂತ ಒಂದು ಪ್ರಶ್ನೆಗೂ ಸಹ ನಾನು ನಿಮಗೆ ಇಲ್ಲಿ ಉತ್ತರವನ್ನ ನೀಡ್ತೀನಿ. ನಿಮಗೆ ಇನ್ನು ಗೃಹಲಕ್ಷ್ಮಿ ಹಣ ಬಂದಿಲ್ಲದಿದ್ದರೆ ಈ ಕ್ರಮಗಳನ್ನ ಸೂಕ್ತ ರೀತಿಯಲ್ಲಿ ಅನುಸರಿಸಬೇಕು. ಮೊದಲನೇದಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆ ಅನ್ನೋದನ್ನ ಪರಿಶೀಲಿಸಬೇಕು. ಎರಡನೇದಾಗಿ ಬ್ಯಾಂಕ್ನಲ್ಲಿ
KYC ಪೂರ್ಣಗೊಳಿಸಿ. ಮೂರನೇದಾಗಿ NPCI ಮ್ಯಾಪಿಂಗ್ ಸಕ್ರಿಯವಾಗಿದೆ ಎಂಬ ಬ್ಯಾಂಕ್ನಲ್ಲಿ ಖಚಿತಪಡಿಸಿಕೊಳ್ಬೇಕು. ಜೊತೆಗೆ ರೇಷನ್ ಕಾರ್ಡ್ ಮಾಹಿತಿಯಲ್ಲಿ ಯಾವುದೇ ದೋಷವಿದ್ದರೆ ಅದನ್ನು ಸಹ ಸೂಕ್ತ ರೀತಿಯಲ್ಲಿ ಪರಿಶೀಲಿಸಬೇಕು. ಜೊತೆಗೆ ಅಂಗನವಾಡಿ ಸಿಬ್ಬಂದಿ ಮಾಹಿತಿ ಕೇಳಿದರೆ ಸರಿಯಾದಂತಹ ಒಂದು ದಾಖಲೆಗಳನ್ನ ನೀಡಿ ನೀವು ಸಹ ಸಹಕರಿಸಬೇಕು. ಅದಲ್ಲದೆ ಬಾಕಿ ಹಣ ಬರುತ್ತಾ, ಯಾವಾಗ ಬರುತ್ತೆ ಅನ್ನುವಂತ ಒಂದು ಮಾಹಿತಿ ಸಹ ನಾನು ಈ ಬಗ್ಗೆ ಕೊಡ್ತಾ ಹೋಗ್ತೀನಿ. ಹಣ ಈಗಾಗಲೇ ಗೃಹಲಕ್ಷ್ಮಿಯ ಒಂದು 2,000 ರೂಪಾಯಿ ಹಣ ತಾಂತ್ರಿಕ ಕಾರಣಗಳಿಂದ ತಡೆ ಹಿಡಿಯಲ್ಪಟ್ಟಿದೆ. ಸಾಕಷ್ಟು ಸಮಸ್ಯೆಗಳಾಗಿದೆ ಎನ್ನುವಂಥದ್ದು ಸಹ ಈಗಾಗಲೇ ಗೊತ್ತಿರುವಂತಹ ಒಂದು ವಿಚಾರ. ಹೀಗಾಗಿ ಸಮಸ್ಯೆಗೆ ಪರಿಹಾರವಾದ ನಂತರ ಬಾಕಿ ಕಂತುಗಳ ಹಣವೂ ಸಹ ಒಟ್ಟಿಗೆ ಜಮೆ ಮಾಡುವಂತ ಒಂದು ಸಾಧ್ಯತೆ ಇದೆ. ಈಗಾಗಲೇ ಫೆಬ್ರವರಿ ಮತ್ತೆ ಮಾರ್ಚ್, ಏಪ್ರಿಲ್ ಜೊತೆಗೆ ಮೇ ತಿಂಗಳಲ್ಲಿ ಒಟ್ಟಾರೆಯಾಗಿ 2 ಕಂತುಗಳ ಹಣ ಅಂದ್ರೆ 4 ತಿಂಗಳಲ್ಲಿ ಒಟ್ಟಾರೆಯಾಗಿ 6 ಕಂತುಗಳ ಹಣ ಈಗಾಗಲೇ ಜಮಾ ಆಗಿದೆ. ಅದೇ ಅಲ್ಲದೆ ಪ್ರತಿ ಪ್ರಕರಣದ ಒಂದು ದಾಖಲೆಗಳನ್ನ ಪರಿಶೀಲಿಸಿ ಅರ್ಹತೆಯ ಆಧಾರದ ಮೇಲೆ ಈ ಒಂದು ಬಾಕಿ ಹಣ ಯಾವಾಗ ಬರುತ್ತೆ ಏನು ಅನ್ನೋದು ಸಹ ನಿಮಗೆ ಮಾಹಿತಿ ಗೊತ್ತಾಗ್ತಾ ಹೋಗುತ್ತೆ. ಆದ್ರಿಂದ ಫಲಾನುಭವಿಗಳು ತಮ್ಮ ದಾಖಲೆಗಳನ್ನ ಸರಿಯಾಗಿ ಕೊಡಬೇಕು. ಇದರಿಂದಾಗಿ ಸಾಕಷ್ಟು ತಪ್ಪುಗಳು, ತಾಂತ್ರಿಕ ಸಮಸ್ಯೆಗಳು ಆಗೋದು ಕಡಿಮೆ ಪ್ರಮಾಣ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಅಂದ್ರೆ ಹೊಸ ವ್ಯವಸ್ಥೆಯಿಂದಾಗಿ ಮಹಿಳೆಯರಿಗೆ ಏನು ಪ್ರಯೋಜನ ಆಗುತ್ತೆ ಅಂತಲೂ ಸಹ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹಣ ಬಾರದಿರುವ ಪ್ರಕರಣಗಳು ಸಹ ಸಾಕಷ್ಟಿದೆ. ತಾಂತ್ರಿಕ ಸಮಸ್ಯೆಗಳು, ಸರಿಯಾದ ಮಾಹಿತಿಯನ್ನ ಕೊಡದೇ ಇರುವಂತದ್ದು. ಹೀಗಾಗಿ ಹಣ ಬಾರದಿರುವಂತಹ ಮಹಿಳೆಯರು ಸುಲಭವಾಗಿ ಇದನ್ನ ಗುರುತಿಸಬಹುದು. ಅಂದ್ರೆ ಯಾಕೆ ಹಣ ಬಂದಿಲ್ಲ, ಯಾವ ಕಾರಣದಿಂದಾಗಿ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಅನ್ನೋದನ್ನು ಸಹ ಸುಲಭವಾಗಿ ಗುರುತಿಸಬಹುದು. ಇನ್ನು ಗ್ರಾಮ ಮಟ್ಟದಲ್ಲೇ ಸಹ ಸಮಸ್ಯೆ ಸೂಕ್ತ ರೀತಿಯಲ್ಲಿ ಪರಿಹಾರವಾಗುವಂತಹ ಒಂದು ಸಾಧ್ಯತೆಯೂ ಸಹ ಹೆಚ್ಚಾಗುತ್ತೆ. ಇದರಿಂದಾಗಿ ಮಹಿಳೆಯರಿಗೆ ಮಾಹಿತಿ ಸುಲಭವಾಗಿ ದೊರಕುತ್ತೆ. ಯಾಕೆಂದ್ರೆ ಸಾಕಷ್ಟು ಬಾರಿ ಹಳ್ಳಿ ಭಾಗದಲ್ಲಿ ಏನು ಮಹಿಳೆಯರು ನಮ್ಮ ಬ್ಯಾಂಕ್ ಖಾತೆಗೆ ಯಾಕೆ ಹಣ ಬಂದಿಲ್ಲ ಅನ್ನೋದನ್ನ ಪರಿಶೀಲಿಸೋಕೋಸ್ಕರ ಪ್ರತಿದಿನ ಬ್ಯಾಂಕ್ಗೆ ಸುತ್ತಾಡ್ತಾನೆ ಇರ್ತಾರೆ. ಹೀಗಾಗಿ ಈ ಒಂದು ಯೋಜನೆಯಿಂದಾಗಿ ಸರ್ಕಾರ ಈ ಒಂದು ಮಾಸ್ಟರ್ ಪ್ಲಾನ್ ಏನಾರ ತಂದಿದ್ದೆ ಆದರೆ, ಅಂಗನವಾಡಿ ಸಿಬ್ಬಂದಿಗಳ ಮೂಲಕ ಒಂದು ಪರಿಶೀಲನೆಯ ಒಂದು ಮಾಸ್ಟರ್ ಪ್ಲಾನ್ ತಂದಿದ್ದೆ ಆದಲ್ಲಿ ಮಹಿಳೆಯರಿಗೆ ಸೂಕ್ತವಾಗಿ ಮನೆ ಬಾಗಿಲಲ್ಲೇ ಯಾವ ರೀತಿಯಾಗಿ ಪರಿಹಾರವನ್ನು ಸಿಗುತ್ತೆ, ಯಾವ ಸಮಸ್ಯೆ ಆಗಿತ್ತು ಅನ್ನುವಂತಕ್ಕೆ ಸೂಕ್ತ ಒಂದು ಮಾಹಿತಿ ಸಹ ದೊರಕುತ್ತೆ. ಜೊತೆಗೆ ಸರ್ಕಾರ ಮತ್ತು ಫಲಾನುಭವಿಗಳ ನಡುವಿನ ಒಂದು ಸಂಪರ್ಕವೂ ಸಹ ಹೆಚ್ಚಾಗುತ್ತದೆ. ಬಾಕಿ ಹಣ ಪಡೆಯುವಂತ ಒಂದು ಅವಕಾಶವೂ ಸಹ ಹೆಚ್ಚಾಗುತ್ತದೆ. ಒಟ್ನಲ್ಲಿ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಅನೇಕ ಟೀಕೆ ಟಿಪ್ಪಣಿಗಳು ಸಹ ಎದುರಾಗಿತ್ತು. ಅದೇ ಅಲ್ಲದೆ ಸರ್ಕಾರ ಈಗಾಗಲೇ 3 ವರ್ಷದಲ್ಲಿ ಪ್ರತಿ ತಿಂಗಳು ಸಹ ಮಹಿಳೆಯರ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಹಣವನ್ನ ಜಮಾ ಮಾಡ್ತೇವೆ ಎನ್ನುವಂತ ಒಂದು ಭರವಸೆಯನ್ನ, ಆಶ್ವಾಸನೆಯನ್ನ ನೀಡಿತ್ತು. ಆದ್ರೆ ಸರ್ಕಾರ ತಾಂತ್ರಿಕ ಸಮಸ್ಯೆ, ಆರ್ಥಿಕ ಬಿಕ್ಕಟ್ಟು, ಆರ್ಥಿಕ ಸಂಘರ್ಷದಿಂದಾಗಿ ಹಲವು ವಿಚಾರದಿಂದಾಗಿ ಎಲ್ಲೊಂದ್ ಕಡೆ ಮಹಿಳೆಯರ ಒಂದು ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಹಣವನ್ನ ಜಮಾ ಮಾಡಿರಲಿಲ್ಲ. ಇದರಿಂದಾಗಿ ವಿರೋಧ ಪಕ್ಷಗಳ ನಾಯಕರು ಸಹ ಬಿಜೆಪಿ ಹಾಗೂ JDS ನಾಯಕರು ಏನಿದ್ದಾರೆ ಸರ್ಕಾರದ ವಿರುದ್ಧ ಚಾಟಿಯನ್ನ ಬೀಸಿತ್ತು. ಅದಲ್ಲದೆ ಹೈಕೋರ್ಟ್ ಸಹ ಸರಿಯಾದ ರೀತಿಯಲ್ಲಿ ಮಹಿಳೆಯರ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಹಣವನ್ನ ಜಮಾ ಮಾಡಿ ಎನ್ನುವಂತ ಒಂದು ಆದೇಶವನ್ನು ಸಹ ನೀಡಿತ್ತು. ಇದೀಗ ಮುಖ್ಯಮಂತ್ರಿಯಾಗಿರುವಂತಹ DK ಶಿವಕುಮಾರ್ ಸಹ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ನಮ್ಮ ಸರ್ಕಾರ ಭರವಸೆ ಕೊಟ್ಟಂತಹ ಯಾವ ಯೋಜನೆಗಳು ಸಹ ನಿಲ್ಲಿಸೋಲ್ಲ, ಪ್ರತಿಯೊಂದು ಯೋಜನೆಗಳನ್ನ ಮುಂದುವರಿಸಿಕೊಂಡು ಹೋಗ್ತೇವೆ ಎನ್ನುವಂತ ಒಂದು ಭರವಸೆಯನ್ನ, ಜೊತೆಗೆ ಮಹತ್ವದ ಒಂದು ಆದೇಶವನ್ನ, ಘೋಷಣೆಯನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತಹ ಒಂದು ಮಾಹಿತಿ, ಅಧಿಕೃತವಾದಂತಹ ಒಂದು ಮಾಹಿತಿ ಸದ್ಯದಲ್ಲೇ DK ಶಿವಕುಮಾರ್ ಅವರು ಹೊರಡಿಸ್ತಾರೆ ಎನ್ನುವಂತ ಒಂದು ಮಾಹಿತಿ ಹಲವು ಮೂಲಗಳಿಂದ ಬಂದಿರುವಂತದ್ದು. ಯಾರಾದ್ರೂ ಹಣ ಕೊಡಬೇಕು, ಕಮಿಷನ್ ಕೊಡಬೇಕು ಅಂತ ಹೇಳಿದ್ರೆ ನಂಬೇಡಿ. ಯಾವುದೇ ದಾಖಲೆಗಳು ತಪ್ಪಾಗಿದ್ರೆ ಮೊದಲು ಅದನ್ನ ಅಧಿಕೃತ ಸಿಬ್ಬಂದಿಯ ಗುರುತನ್ನ ಪತ್ತೆ ಹಚ್ಕೊಳ್ಳೋ ಮೂಲಕ ಯಾಕೆ ಹಣ ಬಂದಿಲ್ಲ ಅನ್ನೋದನ್ನು ಸಹ ನೀವು ಕಂಡುಕೊಳ್ಬೇಕು. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯಲು ಸಮಸ್ಯೆ ಎದುರಿಸುತ್ತಿರುವ ಮಹಿಳೆಯರಿಗೆ ನೆರವಾಗುವಂತಹ ಒಂದು ಉದ್ದೇಶದಿಂದಾಗಿ ರಾಜ್ಯ ಸರ್ಕಾರ ಅಂಗನವಾಡಿ ಸಿಬ್ಬಂದಿಯ ಸಹಾಯಕದೊಂದಿಗೆ ಹೊಸ ತಂತ್ರಗಾರಿಕೆಯನ್ನ ರೂಪಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ನಿಮಗೂ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಅಥವಾ ಇನ್ನೂ ಸಮಸ್ಯೆ ಇದೆಯಾ? ನಿಮ್ಮ ಒಂದು ಅನುಭವವನ್ನ, ಜೊತೆಗೆ ಹಣದಿಂದ ಯಾವೆಲ್ಲ ಒಂದು ಒಳ್ಳೆಯ ಕೆಲಸಗಳು ಆಗಿದೆ ಅನ್ನೋದನ್ನ ನಮ್ಮ ಒಂದು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.